ಯಾಕೆ ಕಳ್ತಿದ್ದೀನಿ ಅಂತ ಯೋಚನೆ ಮಾಡಬೇಡಿ. ಹೇಳ್ತೀನಿ, ಯಾರೆಲ್ಲ ಚಾನಲ್ ಹೊಸ್ತಾ ನೋಡ್ತಿದ್ದಾರೆ ದಯವಿಟ್ಟು ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಈಗಪ್ಪ ಚಂದನ್ ನೀಟಾಗಿ ಅಳ್ಳಾಡಿಸಿ ಇಂಡಿ ಹಾಕಪ್ಪ ಚಂದನ್. ಓಕೆ ಬಟ್ರೆ ಫ್ರೆಂಡ್ಸ್, ಆಲ್ಮೋಸ್ಟ್ ಚಿಕನ್ ಕಂಪ್ಲೀಟ್ ಆಯಿತು. ಇವಾಗ ನಮ್ಮ ಹುಡುಗ ಬಂದ್ಬಿಟ್ಟು ನಿಂಬೆಹಣ್ಣು ಹಾಕ್ತಾನೆ, ಒಂದು ಸ್ವಲ್ಪ ಹುಳಿ ಟೇಸ್ಟ್. ಅಡುಗೆ ಎಲ್ಲ ಆಯಿತು. ಅಣ್ಣ ರೊಟ್ಟಿ ತಂದಿದ್ರು, ರೈಸ್ ಮಾಡಿದ್ದು ಸ್ವಲ್ಪ. ರೈಸು ಸಾಲಲ್ಲ ಅಂದ್ಬಿಟ್ಟು ಅಣ್ಣ ಫಸ್ಟ್ ಟೈಮ್ ಅನ್ಕೊಳ್ಳಿ ಗೋವಾದಲ್ಲಿ ಇಷ್ಟೊಂದು ದಿನ ನಿಂತಿರೋದು. ನಿಜವಲ್ಲೂ ಬೇಜಾರಾಗ್ಬಿಟ್ಟೈತೆ. ರವಿ ಅಣ್ಣವ್ರು ಹೆಂಗೋರ್ಗೆ ಒಂಚೂರು ನೀಟಾಗಿ ಹಗ್ಗ ಹೊಡಿಲೇಬೇಕು, ಇಲ್ಲ ಅಪ್ಪಿತಪ್ಪೇದೇನೋ ಫೋರ್ಸ್ ಬಂದು ಹೊಡಿತು ಅಂದ್ರೆ ಮುಂದೆ ಎಲ್ಲ ಕಿತ್ಕೊ ಹೋಗ್ಬಿಡುತ್ತೆ ಬ್ರೇಕ್ ಹಿಡಿದಾಗ. ಅಣ್ಣನ ಸವಾಸ ಮಾಡ್ಬಿಟ್ಟು ಮಕ ತೋರ್ಸೋಣದಿಂದ ದರ್ಶನ ಅಣ್ಣನ ಸವಾಸ ಮಾಡಿ ಬೇಡ ಅನ್ನಿಸ್ಬಿಟ್ಟೈತೆ ಕತೆ. ಎಳ ತೋರ್ಸೋಣ ಕಟ್ಟಾಗಿ ವೈರ್ ಹಾಕೊಂಡು ಅದು ಕಾಣತ್ತು, ಕಟ್ಟಾಗೋ ಥರ ಕಾಣಲ್ಲ. ಬಟ್ ಹೈ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೂರ್ಯಪತ್ರ ಟ್ರಕ್ಲಾಕ್ಸ್. ಸದ್ಯಕ್ಕೆ ಎಲ್ಲಿದ್ದೀನಪ್ಪ ಅಂದರೆ ಗೋವಾದಲ್ಲಿದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ. ಲಾಸ್ಟ್ ವೀಡಿಯೋದಲ್ಲಿ ಗೋವಾದಿಂದ ಬೆಂಗಳೂರಿಗೆ ಹೋಗಿ ಖಾಲಿ ಮಾಡಿ ಸಂಜೆಗೆ ಇಮಿಡಿಯೇಟ್ ರಿಟರ್ನು ಗೋವಾಗೆ ಲೋಡ್ ಆಯಿತು. ಲೋಡ್ ಮಾಡ್ಕೊಂಡು ವಾಪಸ್ ಬಂದೆ. ಸದ್ಯಕ್ಕೆ ಇವತ್ತು ಸೋಮವಾರ ರಾತ್ರಿ. ಯಾಕೆ ಕಳ್ತಿದ್ದೀನಿ ಅಂತ ಯೋಚನೆ ಮಾಡಬೇಡಿ. ಹೇಳ್ತೀನಿ, ಯಾರೆಲ್ಲ ಚಾನಲ್ ಹೊಸ್ತಾ ನೋಡ್ತಿದ್ದಾರೆ ದಯವಿಟ್ಟು ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಸದ್ಯಕ್ಕೆ ರಾತ್ರಿ ಆಗೈತೆ. ಬೆಂಗಳೂರಿಂದ ಬರ್ತಾ ಎಂತಕ್ಕೆ ವೀಡಿಯೋ ಮಾಡಲಿಲ್ಲ ಅಂದರೆ ತಿರ್ಗಾ ಮುರುಗಿ ಅದನ್ನೇ ಏನು ತೋರಿಸೋದು ಅಂದ್ಬಿಟ್ಟು ವೀಡಿಯೋ ಮಾಡಲಿಲ್ಲ. ಸದ್ಯ ಗೋವಾದಲ್ಲಿ ಇವತ್ತು ಸೋಮವಾರ, ಭಾನುವಾರನೇ ಖಾಲಿ ಮಾಡ್ಬಿಟ್ಟು ತಿರ್ಗಾ ಪಾರ್ಕಿಂಗಿಗೆ ಬಂದೆ. ಆಲ್ಟ್ ಅದು ಇಲ್ಲನೇ ಯಾವುದೂ ಲೋಡ್ ಆಗಿಲ್ಲ. ಎಂತೂ ಕಣ್ಣಲ್ಲಿ ಕಣ್ಣೀರು ಬರ್ತೈತೆ ಅಂದರೆ ನೋಡಿ. ಅಡುಗೆ ಮಾಡ್ತಾಯಿದ್ದೀವಿ ಗಾಡೀಲಿ. ಈರುಳ್ಳಿ ಕಟ್ ಮಾಡ್ತಾಯಿದ್ದೆ ಇಷ್ಟೋ ತನಕ ನಾನು. ಇವಾಗ ನಮ್ಮ ಹುಡುಗ ಚಂದು ಕಟ್ ಮಾಡ್ತಾವನೆ. ಇಷ್ಟೋ ತನಕ ಈರುಳ್ಳಿ ಕಟ್ ಮಾಡ್ತಾಯಿದ್ದೆ. ಹಂಗಾಗಿ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡು ನನಗೆ ಆಗಲ್ಲಪ್ಪ ಅಂದ್ಬಿಟ್ಟು ಈ ಕಡೆ ಬಂದೆ. ಅವ್ನು ಕಟ್ ಮಾಡ್ತಾವನೆ. ಚಿಕನ್ ತಂದಿದ್ದೀವಿ ನೋಡಿ. ಚಿಕನ್ ಮಾಡೋಣ ಅಂತ ಗಾಡೀಲಿ ಯಾವತ್ತೂ ಅಡುಗೆ ಮಾಡಿಲ್ಲ, ಇದೆ ಫಸ್ಟ್ ಟೈಮು. ಇವನ ಗಾಡೀಲಿ ಐಟಮ್ಸ್ ಎಲ್ಲ ಇದ್ದು, ಹಾಗಾಗಿ ಅಡುಗೆ ಮಾಡೋಣ ಅಂದ್ಬಿಟ್ಟು ರೈಸಿಗೆ ಇಟ್ಟಿದ್ದೀವಿ ಆಲ್ರೆಡಿ. ರೈಸ್ ರೆಡಿ ಆಗ್ತಾಯಿದೆ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಮತ್ತು ಚಿಕನ್ ಎಲ್ಲ ಮಾಡಿಕೊಂಡು ಆರಾಮಾಗಿ ಊಟ ಮಾಡಿಕೊಂಡು ಮಲಗಿದ್ದು. ಬೆಳಗ್ಗೆ ಮತ್ತು ಯಾವ್ದಾದ್ರು ಲೋಡಿಂಗ್ ಐತೆ, ಪ್ರೋಗ್ರಾಮ್ ಐತೆ ಅಂತ ನೋಡಬೇಕು. ಬನ್ನಿ ತೋರಿಸ್ತೀನಿ ಯಾವ್ಯಾವ ಥರ ಅಡುಗೆ ಮಾಡ್ತೀವಿ ಅಂತ. ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಸ್ಲೈಸಾಗಿ ಒಂದು 4 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ. ಚಿಕನ್ ಬಂದುಬಿಟ್ಟು 1.5 kg ತಂದಿರೋದು. 3 ಜನ ಅನ್ಕೊಂಡಿದ್ದು. ಸದ್ಯಕ್ಕೆ ಒಬ್ರು ಆ್ಯಡ್ ಆಗಿದ್ರೆ ಒಟ್ಟಿಗೆ 4 ಜನ. ಈರುಳ್ಳಿ ಕಟ್ ಮಾಡಾಗೈತೆ. ಈಗ ಟೊಮೊಟೊ ಕಟ್ ಮಾಡ್ಕೊತಾ ಇದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐತೆ. ಮೆಣ್ಸಿಕಾಯಿ ಥರದೊಂದು ಮರ್ತು ಕೊಟ್ಟಿದ್ದಾನೆ ಇವನೇ ನೋಡಿ. ಬೇರೆ ಹೇಳ್ತೀನಿ ಇವನಿಗೆ, ಮೆಣ್ಸಿಕಾಯಿ ಥರದೊಂದು ಮರ್ತ್ಬಿಟ್ಟು ಹಂಗೆ ಬಂದ್ಬಿಟ್ಟವನೆ. ಖಾರ ಪುಡಿ ಐತೆ, ತೊಂದರೆ ಇಲ್ಲ, ಹಾಕ್ಬಿಟ್ಟು ಮ್ಯಾನೇಜ್ ಮಾಡ್ಕೊಳ್ಳೋಣ. ಟೊಮೊಟೊ ಕಟ್ ಮಾಡಿಬಿಟ್ಟು ರೈಸ್ ಆಗಿದ ತಕ್ಷಣ ರೈಸ್ ತೆಗೆದು ಚಿಕನ್ ತೊಳೆದ್ಬಿಟ್ಟು ನಿಂಬೆಹಣ್ಣಿದೆ ಜೊತೆಗೆ. ಮಿಸ್ಸಿಂಗ್ ಅಂದರೆ ಮೆಣ್ಸಿಕಾಯಿ ಒಂದೇ. ಸಾಂಬಾರು ಸೊಪ್ಪು ತಂದಿದ್ಯಾ? ಸಾಂಬಾರು ಸೊಪ್ಪು ಕೊತ್ತಂಬರಿನೂ ಐತೆ. ಬನ್ನಿ ಮುಗಿಸೋಣ ಎಲ್ಲನೂ. ರೈಸು ಆಲ್ಮೋಸ್ಟ್ ರೆಡಿ. ಹಂಗೆ ಹಳ್ಳಾಗಿ ಬಿಟ್ಟಿದ್ದೀವಿ. ಕುಕ್ಕರ್ ಇಲ್ಲ, ಹಾಗಾಗಿ ತಪ್ಪಲೆಲ್ಲೇ ಮಾಡಿದ್ದು. ಸದ್ಯಕ್ಕೆ ಈಗ ಚಿಕನ್ ವಾಶ್ ಮಾಡಬೇಕು. ಚಿಕನ್ ವಾಶ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಅರಿಶಿನ ಪುಡಿ ಹಾಕಬಿಡೋಣ. ಚಿಕನ್ದು ಸ್ಮೆಲ್ಲೆಲ್ಲ ಹೋಗ್ಬೇಕಲ್ವ. ಏನೋ ನಮಗೇನಷ್ಟು ಅಡುಗೆ ಮಾಡೋಕ್ಕೆ ಬರೋಕ್ಕಲ್ಲ. ಒಂದು ತಕ್ಕ ಮಟ್ಟಿಗೆ ಬ್ಯಾಚುಲರ್ ಸ್ಟೈಲಲ್ಲಿ ಮಾಡ್ತಿದ್ದೀವಿ. ಎಲ್ಲ ಇವನೇ ಭಟ್ರು, ನಮ್ಮ ಮಿಸ್ಟರ್ ಚಂದನ್ ಕುಮಾರ್. ಚಂದನ್ ಗೌಡ್ರದ್ದು ಎಲ್ಲ ಕುಕ್ಕಿಂಗು. ನಮ್ಮ ಊಟ ಮಾಡೋಕ್ಕೆ ನೋಡಿ ಡಾಗಿ ಬೇರೆ ಬಂದಿದೆ. ನೀಟಾಗಿ ಒಂದು 2-3 ಸತಿ ವಾಶ್ ಮಾಡಿ ಕೊನೆಗೆ ಅನ್ನ ಇಳಿಸ್ಬಿಟ್ಟು ರೆಡಿ ಮಾಡ್ಕೋಬೇಕು. ನೀಟಾಗಿ ತೊಳೆದು ಬಿಡಪ್ಪ, ಸ್ಮೆಲ್ಲೆಲ್ಲ ಹೋಗಂಗೆ. ಇಲ್ಲ ಮೇನ್ ಅದೇ ಅಲ್ವಾ. ನಮ್ಮ ಹುಡುಗಂಗೆ ಅವಾಗಿಂದ ಫೋನ್ ಬರ್ತಾನೆ ಇದ್ದಾವೆ. ಅದು ಯಾವ ಫೋನ್ ಬರ್ತಾವೆ ಅಂತ ಗೊತ್ತಿಲ್ಲ ಮಾತ್ರ. ಇವ್ದು ರಿಂಗ್ ಟೋನ್ ಕೇಳಿ ಕೇಳಿಸ್ಕೊಳ್ಳಿ. ಯಾರು ಫೋನ್ ಅವಾಗಿಂದ ಬರ್ತಾನೆ ಇದ್ದಾವೆ. ತಿರುಗಿ ಕೊಡ್ತೀನಿ ಅವನಿಗೆ ಪಾಪ ಮಾತಾಡಲಿ. ಮಾತಾಡೋ. ವಾಷಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. 3ನೇ ರೌಂಡ್ ವಾಶ್ ಮಾಡ್ತಿರೋದು. ಸ್ಟಾರ್ಟಿಂಗ್ ವಾಶ್ ಮಾಡ್ಬೇಕಾದ್ರೆ ಫುಲ್ಲು ರೆಡ್ಡಾಗಿರುತ್ತೆ. ಈಗ ಆಲ್ಮೋಸ್ಟ್ ರೆಡ್ ಕಂಪ್ಲೀಟ್ ಆಗ್ತಾಯಿದೆ. ಅದು ಎಷ್ಟೇ ವಾಶ್ ಮಾಡಿದ್ರು ಆ ಕಲರ್ ಇದ್ದೇ ಇರುತ್ತೆ. ನಮ್ಮ ಹುಡುಗ ಕಂಪ್ಲೀಟಾಗಿ ವಾಶ್ ಮಾಡಿದ್ದಾನೆ. ಈರುಳ್ಳಿ ಎಲ್ಲ ಕಟ್ ಮಾಡಿ ಆಗಿದೆ ಆಲ್ರೆಡಿ ನೋಡಿ. ಈರುಳ್ಳಿ, ಟೊಮೊಟೊ ಜೊತೆಗೆ ಕೊತ್ತಂಬರಿ, ಮೆಣಸಿನ್ಕಾಯಿ ಒಂದು ಮಿಸ್ಸಿಂಗು, ನಿಂಬೆಹಣ್ಣು ಇದೆ. ಮೆಣಸಿನ್ಕಾಯಿ ಮಿಸ್ ಆಗಿರೋದ್ರ ಕಾರಣ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕಬೇಕು. ಗರಂ ಮಸಾಲನೂ ಇದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಧನಿಯಾ ಪೌಡ್ರ್ ಇದೆ, ಅರಿಶಿನ ಪುಡಿ ಇದೆ. ರೈಸ್ ಆಗಿದೆ. ರೈಸ್ ಎತ್ತಿಕ್ಬಿಟ್ಟು ಚಿಕನ್ ತೆಗೆದು ಪ್ಲೇಟಿಗೆ ಹಾಕ್ಬಿಟ್ಟು ನೀಟಾಗಿ ಇನ್ಬಿಟ್ಟು ಹಾಕಪ್ಪ ಚಂದನ್. ನೀಟಾಗಿ ಅಳ್ಳಾಡಿಸಿ ಇಂಡಿ ಹಾಕಪ್ಪ ಚಂದನ್. ಓಕೆ ಬಟ್ರೆ ಹಿಟ್ಟಾಗೆಲ್ಲ ನೆತ್ತಾಕ್ತಾನೆ. ಅದಾಕಾದ್ಮೇಲೆ ಅದೇ ಬಾಣಲೆ ತಿರ್ಗಾ ವಾಶ್ ಮಾಡಿ ಅದರಲ್ಲೇ ಮಾಡಬೇಕು. ಜಾಸ್ತಿ ಪಾತ್ರೆಗಳಿಲ್ಲ.
ಅದೊಂದು ರೈಸ್ಗೆ ಅಂತ ಇಟ್ಕೊಂಡಿದ್ದಾನೆ. ಅದು ಬಿಟ್ರೆ ಇದೊಂದು ಸಾಂಬಾರು ಗೊಜ್ಜು ಏನಾರು ಮಾಡಲಿಕ್ಕೆ ಅಂತ ಇಟ್ಕೊಂಡಿದ್ದಾನೆ ಅಷ್ಟೇ. ಎಣ್ಣೆ ಹಾಕ್ತಾ ಇದ್ದೀವಿ. ರೈಸ್ ಎತ್ತಿಟ್ಟಾಯಿತು, ಸಾಕು ಕಣ ಎಣ್ಣೆ. ಎಣ್ಣೆ ಆಲ್ರೆಡಿ ಕಾಯ್ತು ಅನ್ಕೊಳ್ಳಿ, ಯಾಕಂದರೆ ತಪ್ಪಲಿ ಆಲ್ರೆಡಿ ಫುಲ್ಲು ಬಿಸಿ ಇತ್ತು. ತಳಪ್ಪ ಚಂದನ್ ಹಾಕಪ್ಪ ಈರುಳ್ಳಿ ಹಾಕೊಂದು ಹಾಕೋ, ಗೊತ್ತಾಗುತ್ತೆ. ಚುರ್ರ ಅನ್ನುತ್ತೆ. ಚುರ್ರ ಅಂದರೆ ಎಣ್ಣೆ ಕಾದೈತೆ ಅಂತ. ಎಣ್ಣೆ ಕಾದಿಲ್ಲ ಗಾಯ್ಸ್. ಅನ್ಯಾಯವಾಗಿ ಈಗ ಎಣ್ಣೆನ ತಣ್ಣಗಿರೋ ಅಥವಾ ಈರುಳ್ಳಿನ ತಣ್ಣಗಿರೋ ಎಣ್ಣೆಗೆ ಹಾಕ್ಬಿಟ್ಟು ಸೂಸೈಡ್ ಮಾಡಿಸ್ತಾ ಇದ್ದು. ಎಣ್ಣೆ ಸಾಯ್ಬೇಕು ಅಂದರೆ ಬಿಸಿರೋ ಎಣ್ಣೆಗೆ ಹಾಕ್ಬೇಕು. ಬಿಡ ಏನಾಗಲ್ಲ. ಈಗ ಕಾದಾಯ್ತು, ಹಾಕ್ಬಿಡು ಪೂರ್ತಿ. ಈಗ 4 ಈರುಳ್ಳಿ ಕಟ್ ಮಾಡೋನೆ 1.5 kg ಚಿಕನ್ಗೆ. ಯಾವ ಥರ ಮಾಡ್ತಾನೆ ಗೊತ್ತಿಲ್ಲ, ನನಗಂತೂ ಅಡುಗೆ ಮಾಡೋಕ್ಕೆ ಬರಲ್ಲ. ಅಡುಗೆ ಎಲ್ಲ ಕಂಪ್ಲೀಟಾಗಿ ಇವಂದೇನೆ ಮಾಡ್ತಾ ಇದ್ದಾನೆ. ಉಪ್ಪದ್ರ ತತ್ತು ಅದು ನೀಟಾಗಿ ಫುಲ್ಲು ಆರೆಂಜ್ ಕಲರ್ ಬಂದಾದ್ಮೇಲೆ ನೆಕ್ಸ್ಟು ಟೊಮೊಟೊ ಹಾಕೋದು. ಫುಲ್ಲು ಚಿಕನ್ ಗಿಚ್ಚಿಗಿಲಿಗಿಲಿ. ಫ್ರೆಂಡ್ಸ್, ಈರುಳ್ಳಿ ಜೊತೆಗೆ ಟೊಮೆಟೊ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಗೋಲ್ಡ್ ಕಲರ್ ಬರೋರಿಗೆ ಫ್ರೈ ಮಾಡ್ಕೊಂಡು ಆಯಿತು. ಇವಾಗ ಚಿಕನ್ ಹಾಕ್ತಾ ಇದ್ದೀವಿ. ಈರುಳ್ಳಿ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಹಾಕೋನೆ. ಯಾಕೆ ಹಾಕೋನೆ ಅಂತ ನನಗಂತೂ ಗೊತ್ತಿಲ್ಲ. 1.5 kg ಚಿಕನಿಗೆ ಹತ್ತತ್ರ 5 ಈರುಳ್ಳಿ ಹಾಕೋನೆ. ಯಾಕೆ ಹಾಕೋನೆ ಅಂತ ನಮ್ಮ ಗೌಡ್ರನ್ನೇ ಕೇಳಿ. ಯಾಕೆ ಹಾಕಿದ್ರೆ ಗೌಡ್ರೆ? ಅದು ಟೇಸ್ಟ್ ಬರುತ್ತೆ, ನೀವು ತಿಂದಾದ್ಮೇಲೆ ಹೇಳಿ ಚೆನ್ನಾಗಾಯ್ತಾ. 5 ಈರುಳ್ಳಿ ಹಾಕಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ. ಈರುಳ್ಳಿ ಜಾಸ್ತಿ ಇದ್ದಷ್ಟು ನನಗೆ ಗೊತ್ತಿಲ್ಲ. ಬಾಣಲಿ ತುಂಬ ಬರೀ ಚಿಕನ್ನೇ ಆಗೋಯ್ತು. ಪಾತ್ರೆಗಳು ಚಿಕ್ಕದು, ಹಂಗಾಗಿ ಆಗ್ತಾ ಇಲ್ಲ ಅಷ್ಟು. ರೈಸ್ ಇಷ್ಟು ಐತೆ, ಅದು ಸಾಲತ್ತೋ ಇಲ್ಲ ಗೊತ್ತಿಲ್ಲ. ನಾವು 4 ಜನ ಇದ್ದೀವಿ. ನೋಡೋಣ. ಈಗ ಚಿಕನ್ ಹಾಕಿದ್ದಾನೆ. ಚಿಕನೆಲ್ಲ ನೀಟಾಗಿ ಸ್ವಲ್ಪ ಕುದಿ ಬರೋ ಗಂಟ ಕುದಿಸಿ, ಸ್ವಲ್ಪ ನೀರು ಬಂದಮೇಲೆ ಉಪ್ಪು ಹಾಕ್ಬಿಟ್ಟು ಮೆಣಸಿನ ಪುಡಿ ಹಾಕ್ಬಿಟ್ಟು, ಖಾರ ಪುಡಿ ಇದೆಯಲ್ಲ, ಖಾರ ಪುಡಿ, ಧನಿಯಾ ಪುಡಿ, ಗರಂ ಮಸಾಲೆ, ಚಂದ ಗರಂ ಮಸಾಲೆ ಈಗಲೇ ಹಾಕ್ಬಿಡು. ಗರಂ ಮಸಾಲೆ ಈಗಲೇ ಹಾಕಿಬಿಡ್ತೀವಿ, ಯಾಕಂದರೆ ಮಾಂಸಕ್ಕೆ ನೀಟಾಗಿ ಮಸಾಲೆ ಹಿಡಿಬೇಕಲ್ವ. ಕೊನೆಗೆ ಹಾಕ್ಬಿಟ್ರೆ ಮಾಂಸ ಬರೀ ಮಾಂಸ ತಿಂದಾಗ ಆಗ್ಬಿಡುತ್ತೆ. ಹಾಗಾಗಿ ಗರಂ ಮಸಾಲೆ ಈಗ ಹಾಕಿಬಿಟ್ಟು ಕೊನೆಗೆ ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರು ಹಾಕೊಳ್ಳೋದು. ಎಷ್ಟಾಯ್ತು ಗರಂ ಮಸಾಲ? ಗರಂ ಮಸಾಲ ಆಯ್ತಾ? ಅದು ಅರ್ಶಿನ ಪುಡಿ ಅದೇ ಬಿಡು, ಮಸಾಲ ಅದರಲ್ಲೊಂದು ಅರ್ಧ ಹಾಕು. ಅರ್ಧ ಹಾಕ್ತಾರೆ. ಗರಂ ಮಸಾಲೆ ಎಲ್ಲ ಹಾಕಿಬಿಟ್ಟು ನೀಟಾಗಿ ಕುದಿಸೋಣ. ಕುದಿಸ್ಬಿಟ್ಟು ಅದಾದಮೇಲೆ ಮತ್ತೆ ಮೆಣಸಿನ ಪೌಡ್ರು ಧನಿಯಾ ಪೌಡ್ರು ಹಾಕೊಳ್ಳೋಣ. ಪೂರ್ತಿ ರೆಡಿ ಮಾಡೋಣ. ರೆಡಿ ಮಾಡಿಬಿಟ್ಟು ಮತ್ತೆ ಊಟ ಮಾಡ್ಬೇಕಾದ್ರೆ ಸಿಗ್ತೀನಿ. ಫ್ರೆಂಡ್ಸ್, ಆಲ್ಮೋಸ್ಟು ಚಿಕನ್ ಕಂಪ್ಲೀಟ್ ಆಯಿತು. ಇವಾಗ ನಮ್ಮ ಹುಡುಗ ಬಂದ್ಬಿಟ್ಟು ನಿಂಬೆಹಣ್ಣು ಹಾಕ್ತಾನೆ, ಒಂದು ಸ್ವಲ್ಪ ಹುಳಿ ಟೇಸ್ಟು ಬರಲಿ ಅಂದ್ಬಿಟ್ಟು. ಈ ಥರ ಬಂದಿದೆ ಚಿಕನ್ನು. ಕೊತ್ತಂಬರಿ ಎಲ್ಲ ಹಾಕಾಯಿತು. ಟೇಸ್ಟ್ ನೋಡಬೇಕು, ಟೇಸ್ಟ್ ಯಾವ ಥರ ಹೇಗಿದೆ ಅಂದ್ಬಿಟ್ಟು. ಒಂದು ನಿಂಬೆಹಣ್ಣು ಹಾಕ್ತಿದ್ದಾನೆ ಪೂರ್ತಿ. ಜೊತೆಗೆ ಚಾಕ್ ಬೇರೆ ಬಿಸಿಗಿಟ್ಟಿದ್ದಾನೆ. ಚಾಕ್ ಬೇರೆ ಹಾಕ್ಬೇಕಂತ, ಅದು ಯಾಕೆ ಏನು ಅಂತ. ನಿಂಬೆಹಣ್ಣೆಲ್ಲ ಹಾಕಾಯ್ತು. ಇವಾಗ ಚಾಕ್ ಹಾಕ್ತಿದ್ದಾನೆ. ಚಾಕ್ ಇರಲಿ ಅಂದ್ಬಿಟ್ಟು ದೆಂತಗೆ ಅಂತ ಗೊತ್ತಿಲ್ಲ. ಚಾಕ್ ಹಾಕ್ತಿದ್ದಾನೆ. ಒಟ್ಟಾರೆ ಟೇಸ್ಟ್ ಬರುತ್ತಂತೆ ಚಾಕ್ ಹಾಕಿದರೆ. ಬಿಸಿ ಚಾಕು ಕುದಿಸ್ಬಿಟ್ಟು ತೆಗೆದ್ರೊಳಗೆ ಹಾಕಿದ್ರೆ ಟೇಸ್ಟ್ ಬರುತ್ತಂತೆ. ಬೆಂದಿದೆ ನೋಡಿ, ಈ ಥರ ಇದೆ. ಆಲ್ಮೋಸ್ಟ್ ಮುಗೀತು. ಊಟ ಮಾಡುವ ಈಗ. ಅಡುಗೆ ಎಲ್ಲ ಆಯಿತು. ಅಣ್ಣ ರೊಟ್ಟಿ ತಂದಿದ್ರು. ರೈಸ್ ಮಾಡಿದ್ದು ಸ್ವಲ್ಪ. ರೈಸು ಸಾಲಲ್ಲ ಅಂದ್ಬಿಟ್ಟು ಅಣ್ಣ ಜೊತೆಗೆ ರೊಟ್ಟಿ ತಂದ್ರು. ಒಟ್ಟಿಗೆ 5 ಜನ ಇದ್ದೀವಿ. ರವಿಯಣ್ಣ ಇವ್ರನ್ನ ನೋಡಿರ್ತೀರ, ಲಾಸ್ಟ್ ಟೈಮ್ ಚೆನ್ನೈಗೆ ಹೋಗಿದ್ವಲ್ಲ. ಇವರು ರವಿ ಅಣ್ಣ ಅಂತ, ಇವರು ಚಂದು ಅಂತ. ಅಣ್ಣ ನಿಮ್ಮ ಹೆಸರು? ಅಣ್ಣ ನಿಮ್ಮ ಹೆಸರು? ಇವ್ರು ಹಾಸನವರು. ಅಣ್ಣ ನೀವು? ಬೆಂಗಳೂರು. ಇವರು ಕುರ್ಬಳ್ಳಿ ಅಂತ, ಮಂಡ್ಯ. ಅಣ್ಣ ತುಮಕೂರು, ಪಕ್ಕ ಲೋಕಲು. ಊಟ ಮಾಡ್ತಾ ಇದೀವಿ. ಟೇಸ್ಟ್ ಮಾತ್ರ ಸಖತ್ತಾಗೈತೆ. ಭಟ್ರು ಬಂದ್ಬಿಟ್ಟು ಇವರೇನೆ, ಇಷ್ಟೊಂದು ಚಂದನ್ ಗೌಡ್ರು ಅಂದ್ಬಿಟ್ಟು. ಊಟ ಮಾಡೋಣ ಕಂಪ್ಲೀಟಾಗಿ. The next day. ಫ್ರೆಂಡ್ಸ್, ರಾತ್ರಿ ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೊಂಡಿದ್ದಷ್ಟೇ. ಇವಾಗ ಬೆಳಗ್ಗೆ ಆಗೈತೆ ಅಂದ್ರೆ, ಇವಾಗ ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಎಲ್ಲ ಸಂಜೆ 6:30 ಆದರೂ ಇಷ್ಟೊಂದು ಬೆಳಕೈತೆ. ಮಳೆ ಮಾತ್ರ ಸರ್ರಿ ಬರ್ತೈತೆ. ಗೋವಾಗೆ ಬಂದು ನಾವು ಅಷ್ಟು ದಿನ, ಭಾನುವಾರ, ಸೋಮವಾರ, ಮಂಗಳವಾರ, ಇವತ್ತು ಮಂಗಳವಾರ, 3 ದಿನ ಕಂಪ್ಲೀಟ್ ಮುಗೀತು. ಲೋಡಿಂಗ್ ಕತೆನೇ ಇಲ್ಲ. ಲೋಡಿಂಗ್ ಫುಲ್ಲು ಡಲ್ ಆಗೈತೆ ಗೋವಾದಲ್ಲಿ. ಫಸ್ಟ್ ಟೈಮ್ ಅನ್ಕೊಳ್ಳಿ ಗೋವಾದಲ್ಲಿ ಇಷ್ಟೊಂದು ದಿನ ನಿಂತಿರೋದು. ನಿಜವಲ್ಲೂ ಬೇಜಾರಾಗ್ಬಿಟ್ಟೈತೆ. ರವಿ ಅಣ್ಣವ್ರು ಹೆಂಗೋ ಲೋಡಿಂಗ್ ಸೆಟ್ ಮಾಡ್ಕೊಂಡ್ರು. ಅಣ್ಣವ್ರನ್ನ ಅಳಿಕೆ ದಿಂಡಿಗಲ್ಲಿಗೆ ಲೋಡ್ ಹೋಗ್ಕೊಂಡಿದ್ದಾರೆ, ಹೊಂಟ್ರು. ನಮಗಿನ್ನೂ ಯಾವುದೂ ಲೋಡ್ ಬಂದಿಲ್ಲ, ಯಾವುದೂ ಸೆಟ್ ಆಗಿಲ್ಲ. ಏನು ಮಾಡೋದು ಗೊತ್ತಿಲ್ಲ. ಬೇಜಾರಾಗ್ಬಿಟ್ಟು ಸುಮ್ಮನೆ ಕೂತಿದ್ದೀವಿ. ನಿನ್ನೆ ಹೆಂಗೋ ನಮ್ಮ ಹುಡುಗ ಇದ್ದ, ಅವ್ನ ಗಾಡೀಲಿ ಅಡುಗೆ ಮಾಡ್ಕೊಂಡು, ಅವನಿಗೆ ಯಾವುದೋ ಲೋಡ್ ಬಂತು, ಯಾವುದೋ ಬೇರೆ ಕಡೆಯಿಂದ ಲೋಡ್ ಬಂತು ಅಂದ್ಬಿಟ್ಟು ಅವನು ಹೊರಟ್ಬಿಟ್ಟು. ನಿನ್ನೆ ಬಂದ, ಇವತ್ತು ಲೋಡ್ ಬಂತು ಅಂತ ಇವತ್ತು ಜೂಟು ಬೇರೆ ಆಫೀಸಿಂದ. ನಾವು ಒಂದೇ ಆಫೀಸಲ್ಲಿ ಕೂತ್ಕೊಂಡು ಲೋಡು ಇಲ್ಲ, ಏನೂ ಇಲ್ಲ, ಆ ಥರ ಆಗ್ಬಿಟ್ಟಿದೆ ಪರಿಸ್ಥಿತಿ. ಗಾಡಿ ಮಾತ್ರ ಎವ್ರಿ ಇದ್ದಾವೆ.
ಕಡೆ ನೋಡಿದ್ರು ಗಾಡಿಗಳೇ ಕಾಣ್ತವೆ. ಗಾಡಿಗಳು ಸಿಕ್ಕಾಪಟ್ಟೆ ಇರೋದ್ರ ಕಾರಣ ಲೋಡ್ಗಳು ಡಲ್ ಇದಾವೆ. ಏನು ಮಾಡೋದೋ ಗೊತ್ತಿಲ್ಲ. ರವಿ ಅಣ್ಣಗೆ ಹೇಳ್ತಾ ಇದ್ದೀನಿ, ಅಣ್ಣ ಕಲ್ಕತ್ತಾ ಕಡೆ ತುಂಬಾನ ಅಂತ ಈವಣ್ಣ ಯಾವುದು ಲೋಡ್ ಬಂತು ಅಂತ ಜೂಟು ಇವಣ್ಣ. ಏನು ಮಾಡೋದು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಬೇಜಾರಾಗ್ತೈತೆ. ನೋಡೋಣ ಇನ್ನು ಎಷ್ಟು ದಿನ ಆಲ್ಟ್ ಆಯ್ತದೆ. ಆಲ್ಟ್ ಆಗಲಿ. ಮಳೆ ಇರೋದ್ರ ಕಾರಣ ಲೋಡ್ ಆಗ್ತಾ ಇಲ್ಲ ಕರೆಕ್ಟಾಗಿ. ಮಳೆ ಬರ್ತಾನೆ ಐತೆ, ಮಾತ್ರ ಮಳೆ ನಿಲ್ತಾನೆ ಇಲ್ಲ. ನೋಡೋಣ ಹೇಗಾಗುತ್ತೆ. ಲೋಡ್ ಮಾಡೋಣ. ನಾಳೆಗಾದ್ರೂ ಮಾಡಲೇಬೇಕು. ನಾಳೆಗೂ ಮಾಡಲಿಲ್ಲ ಅಂದರೆ ಕಂಪ್ಲೀಟಾಗಿ ಲಾಸು. ತಿಂಗಳು ಸ್ಟಾರ್ಟಿಂಗಲ್ಲೇ ಗಾಡಿ ನಿಂತ್ಬಿಟ್ಟೈತೆ. ನೋಡುವ. The next day. ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ನಾನು ಇಲ್ಲಿಗೆ ಬಂದು ಬರೋಬ್ಬರಿ 4 ದಿನ ಕಂಪ್ಲೀಟ್ ಆಯಿತು. ಭಾನುವಾರ, ಸೋಮವಾರ, ಮಂಗಳವಾರ, ಇವತ್ತು ಬುಧವಾರ. ಇವಾಗ ಲೋಡ್ ಸೆಟ್ ಆಗಿದೆ. ಇವಾಗ ಆಫೀಸಿಂದ ಹೊರಟಿದ್ದೀನಿ. ಟೈಮು ಮಧ್ಯಾಹ್ನ ಆಗಿದೆ. ಎಲ್ಲಿಗೆ ಲೋಡು ಅಂದರೆ ತಮಿಳ್ನಾಡಲ್ಲಿ ಸೇಲಂ ಬಿಟ್ಟು ಮುಂದಕ್ಕೆ ನಮಕ್ಕಲ್ ಅಂತೇನೋ ಊರ ಹೆಸರು ಬರ್ತಿದೆ. ನನಗೆ ಊರ ಹೆಸರು ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಲೋಡಿಂಗಿಗೆ ಹೊರ್ಣಕ್ಕೆ ಹೋಗ್ಬೇಕು. ಬನ್ನಿ ಸೀದಾ ಲೋಡಿಂಗ್ ಪೈಟಿಗೆ ಹೋಗ್ಬಿಟ್ಟು ಫಸ್ಟು ಲೋಡ್ ಮಾಡ್ಸೋಣ. ಗೋವಾ ಸವಾಸ ಬೇಡ ಅನ್ನಿಸ್ಬಿಟ್ಟೈತೆ ನಿಜವಾಗ್ಲೂ. ಗೈಸ್ ಲೋಡಿಂಗ್ ಲೊಕೇಶನಿಗೆ ರೀಚ್ ಆಗಾಯಿತು. ಫೈಲ್ ತಗೊಂಡೋಗಿ ಎಂಟ್ರಿ ಮಾಡಿಸ್ಬಿಟ್ಟು ಬಂದೆ. 3 ಗಂಟೆ ಮೇಲೆ ಲೋಡ್ ಮಾಡ್ತಾರಂತೆ. ಇದೇ ಕಂಪನಿ. ಒಳಗಡೆ ವಿಡಿಯೋಗ್ರಫಿ, ಫೋಟೋಗ್ರಫಿ ಎಲ್ಲ ಇಲ್ಲ. 3 ಗಂಟೆ ಮೇಲೆ ಲೋಡ್ ಮಾಡ್ತೀನಿ ಅಂದರು. ಟೈಮ್ ಇನ್ನು 1:30. ಆರಾಮಾಗಿ ಗಾಡೀಲಿ ಮಲ್ಕೋಣ. ಬಿಸಿಲು ಬರ್ತೈತೆ. ಬೆಳಗ್ಗೆಲ್ಲ ಮಳೆ ಇತ್ತು ನೋಡಿ. ಈಗ ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗೈತೆ. ಎಲ್ಲರೂ ನೆರಳಿಗೆ ಹಾಕೋಣ ಅಂದರೆ ಇಲ್ಲಿ ನೆರಳು ಇಲ್ಲ. ನೋಡೋಣ. ಅಲ್ಲಿ ನಿಂತಿದೆ ನೋಡಿ ಬಿಸಿಲಲ್ಲಿ ಗಾಡಿ. ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತಾರೆ ನೋಡೋಣ. 3 ಗಂಟೆ ಮೇಲೆ ಅಂದಿದ್ದಾರೆ. ತುಂಬ ಗಾಡಿ ಬಂದಿದ್ದಾವೆ ಲೋಡಿಗೆ. ಎಲ್ಲ ಆದಮೇಲೆ ಮಾಡ್ತಾರೆ. ಲೋಡ್ ಮಾಡಿಸ್ಕೊಳ್ಳುವ. ಟೈಮು ಕರೆಕ್ಟಾಗಿ ಈಗ 7:30 ಆಗೈತೆ. 7:30ಗೆ ಇನ್ನೊಂದು 5 ನಿಮಿಷ ಐತೆ. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ. ಇದೊಂದು ಮಿಷಿನ್ ಹಾಕಿದ್ದಾರೆ, ಕಾಂಕ್ರೀಟ್ ಮಿಷಿನು. ಇದ್ರೊಳಗಡೆ ಸ್ವಲ್ಪ ಪೈಪ್ಗಳು ಹಾಕಿದ್ದಾರೆ, ಕಾಂಕ್ರೀಟ್ ಪೈಪ್ಗಳು. ಲೋಡ್ ಇಷ್ಟೇ ಆಗಿರೋದು. 8 ಟನ್ನು ಅಂತ ಹೇಳಿದ್ರು. ಒಂದು 5.5 6 ಟನ್ನು ಅಂತ ಅಷ್ಟು ಬರುತ್ತೆ. ಬೆಲ್ಟೆಲ್ಲ ಹಾಕ್ಕೊಂಡಿದ್ದೀನಿ. 2 ಬೆಲ್ಟ್ ಹಾಕಿದ್ದೀನಿ ಟೈಟಾಗಿ. ಹಿಂದಕ್ಕೆ ಎಳ್ಳಾಡ್ದಂಗೆ 2 ಬೆಲ್ಟ್ ಹಾಕಿದ್ದೀನಿ. ಅದ ಕಡೆನಾದರೆ ಒಬ್ಬನೇ ಇರೋದು ಅಂತ ಹೇಳಿ ಬೆಲ್ಟ್ ಹೊಡೆದಿದ್ದೀನಿ. ಸಮಸ್ಯೆ ಇಲ್ಲ. ಆ ಕಡೆಯಿಂದ ಹಿಂಗೆ ಹೇಳ್ದು, ಈ ಕಡೆಯಿಂದ ಹಿಂಗೆ ಹೇಳಿದ್ಬಿಟ್ಟು ಬೆಲ್ಟ್ ಹೊಡೆದಿದ್ದೀನಿ. ಮುಂದಕ್ಕೆ ಜರ್ಕಾಡ್ದಂಗೆ ಒಂದು 10 ಕಿಲೋಮೀಟ್ರ್ ಹೋಗಿ ನೋಡ್ಕೋಬೇಕು. ಹಂಗೇನಾದರೂ ಜರ್ಕಾಡ್ತು ಅಂದರೆ ಬೇರೆ ಯಾರನ್ನಾರು ಕರ್ಕೊಂಡು ಜೊತೆಗೆ ಒಂಚೂರು ನೀಟಾಗಿ ಹಗ್ಗ ಹೊಡಿಲೇಬೇಕು. ಇಲ್ಲ ಅದೇನೋ ಫೋರ್ಸಾಗಿ ಬಂದು ಹೊಡಿತು ಅಂದರೆ ಮುಂದೆ ಎಲ್ಲ ಕಿತ್ಕೊ ಹೋಗ್ಬಿಡುತ್ತೆ ಬ್ರೇಕ್ ಹಿಡಿದಾಗ. ನೋಡ್ಕೊಂಡು ಹೋಗ್ಬೇಕು. ಬಿಲ್ ಕೊಡೋಕ್ಕೆ ಟ್ರಾನ್ಸ್ಪೋರ್ಟರ್ ಬರ್ತೀನಿ ಅಂದಿದ್ರು. ಟ್ರಾನ್ಸ್ಪೋರ್ಟರಿಗೆ ವೆಯ್ಟಿಂಗು. ಅವ್ರು ಬಂದಮೇಲೆ ಬಿಲ್ಲೆಲ್ಲ ಇಸ್ಕೊಬಿಟ್ಟು ಹೊರಡೋಣ. 3 ಗಾಡಿ ಲೋಡ್ ಆಗಿದೆ. ಅವು 2 ಎಲ್ಲೆಲ್ಲೋ ಗೊತ್ತಿಲ್ಲ ಬೇರೆ ಕಡೆ. ನಮ್ಮದು ಒಂದು ತಮಿಳ್ನಾಡಿಗೆ. ಬನ್ನಿ ಬಿಲ್ಲೆಲ್ಲ ಇಸ್ಕೊಬಿಟ್ಟು ಮತ್ತೆ ಸಿಗುವ. ಫ್ರೆಂಡ್ಸ್ ಟೈಮ್ ಬಂದ್ಬಿಟ್ಟು 10:45 11 ಗಂಟೆ ಆಯಿತು. 5:45 ಲೋಡ್ ಆಗಿದ್ದು. ಇವಾಗ ತಂದು ಬಿಲ್ ಕೊಟ್ಟು ಹೋಗಿದ್ದಾರೆ. 10:45 11 ಗಂಟೆ ಆಗೈತೆ. ಅಡ್ವಾನ್ಸು ಹಾಕಿಲ್ಲ. ಅಡ್ವಾನ್ಸಿನ ಬೆಳಗ್ಗೆ ಹಾಕ್ತಾರಂತೆ. ಎಷ್ಟೊತ್ತೈತೆ ನಾನು ಬಿಲ್ ಕೊಟ್ಟೋದ್ರೆ ಗಾಡಿ ಓಡಿಸಿ ನಿಜವಾಗ್ಲೂ ಮನ್ಸತ್ತ ಆಯ್ತಾನೆ. ಸಿಕ್ಕಾಪಟ್ಟೆ ನಿದ್ದೆ ಬರ್ತಾವೆ. ಹೊಟ್ಟೆಗೆ ಊಟನೇ ಇಲ್ಲ. ಇಲ್ಲಿ ಒಂದು ಹೋಟ್ಲು ಸಮೇತ ಇಲ್ಲ. ಏನು ಮಾಡೋದೋ ಗೊತ್ತಿಲ್ಲ. ಇವಾಗ ಬಿಲ್ ಕೊಟ್ಟಿದ್ದಾರೆ. ನೋಡ್ತೀನಿ. ಆದರೆ ಗಾಡಿ ಓಡಿಸೋದು ಆಗಿಲ್ಲ ಅಂದರೆ ಇಲ್ಲೇ ಮಲ್ಕೊಳ್ಳೋದು ಅಷ್ಟೇ. ರಿಸ್ಕ್ ತಗೊಂಡೆಲ್ಲ ಗಾಡಿ ಓಡ್ಸೋಕೆ ಹೋಗೋದು ಬೇಡ. ನೋಡೋಣ ಹೆಂಗಾಗುತ್ತೆ. The next morning. ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬೆಳಗಿನ ಶುಭೋದಯಗಳು. ಈ ವ್ಲಾಗಲ್ಲಿ ಅದೆಷ್ಟು ಗುಡ್ ಮಾರ್ನಿಂಗ್ ಹೇಳಿದೇನೋ ನನಗಂತೂ ಗೊತ್ತಿಲ್ಲ. ನೈಟು ಲೋಡ್ ಆಯಿತು. ಲೋಡ್ ಮಾಡ್ಕೊಂಡು ಸೀದಾ ಬಂದು ಏನು ಮಾಡಿದೆ, ಆಫೀಸ್ ಹತ್ರ ಬಂದೆ ನೋಡಿ. ಅದೇ ಆಫೀಸ್ ನಂದು, ಸಾಯಿ ಟ್ರಾನ್ಸ್ಪೋರ್ಟ್ ಅಂತ. ಆಫೀಸ್ ಹತ್ರ ಬಂದವನು ಶಿಸ್ತಾಗಿ ಮಲ್ಕೊಂಡು. ಯಾಕಪ್ಪ ಅಂದರೆ ನಿದ್ದೆ ಬರ್ತಾಯಿತ್ತು. ಹಂಗೆ ಸ್ವಲ್ಪ ಬೆಳಗ್ಗೆ ಒಂದು ಸ್ವಲ್ಪ ಕೆಲಸ ಇತ್ತು. ನೈಟ್ ಹೊಡೋದು ಬೇಡ ಅಂದ್ಬಿಟ್ಟು ನೈಟ್ ನಾನು ಇಲ್ಲಿ ಬರೋ ಹೊತ್ತಿಗೆ ಹತ್ತತ್ರ 12 ಗಂಟೆ ಹತ್ತತ್ರ ಆಗೋಯ್ತು ನಾವು. ಟೈಮ್ ನಾನು ಕರೆಕ್ಟಾಗಿ ನೋಡ್ಕೊಂಡಿಲ್ಲ. ಬಿಲ್ ಕೊಟ್ಟಾಗಲೇ 10:45 11 ಗಂಟೆ ಆಗಿತ್ತು. ಇಲ್ಲಿ ಬರೋತ್ತಿಗೆ 12:30 ಆಗೋಯಿತು. ಹಂಗಾಗಿ ಹೊರಡಲಿಲ್ಲ. ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಇಲ್ಲೇ ಮಲ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ. ಟೈಮ್ ಎಷ್ಟಪ್ಪ ಅಂತ ಇವಾಗ 8:15 7:45 ಆಗೈತೆ ನೋಡ್ರಿ ಟೈಮು. ಅದರಲ್ಲಿ ಅರ್ಧ ಗಂಟೆ ಹಿಂದೆ ಐತೆ. ಬನ್ನಿ ನಮಕ್ಕಲ್ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಮಾಡುವ. ನನ್ನ ಕತೆ ಹೆಂಗಾಗ್ಬಿಟ್ಟೈತೆ ಅಂದರೆ ಗೋವಾಗೆ ಬಂದ್ಬಿಟ್ಟು ನಿಜವಾಗ್ಲೂ ವನವಾಸ ಸಾಕು ಅನ್ನಿಸ್ಬಿಟ್ಟೈತೆ. ಈ ಅಣ್ಣನ ಸವಾಸ ಮಾಡಿಬಿಟ್ಟು ಮಕ ತೋರ್ಸೋಣದಿಂದ ದರ್ಶನ ಅಣ್ಣನ ಸವಾಸ ಮಾಡಿ ಬೇಡ ಅನ್ನಿಸ್ಬಿಟ್ಟೈತೆ ಕತೆ. ಬಾರ್ಡ್ರವರೆಗೆ ಹೋಗಿ ವಾಪಸ್ ಬಂದಿದ್ದೀವಿ. ಟೈಮ್ ಇವಾಗ ಬರೋಬ್ಬರಿ 11 ಗಂಟೆ ಆಗೈತೆ. ಯಾಕಪ್ಪ ಅಂದರೆ ನೋಡಿ, ಇದು ಕೇಬಲ್ ಅಲ್ಲ, ಇದು ಸೆನ್ಸರ್ ಅಂತ ಕಟ್ಟಾಗ್ಬಿಟ್ಟೈತೆ. ಅದು ಕಟ್ಟಾಗಿರೋ ಕಾರಣ ಬಾರ್ಡ್ರ್ ಹತ್ರ ಹೋಗಿ ರಿಟರ್ನು ನಮ್ಮ ಆಫೀಸ್ ಹತ್ರ ವಾಪಸ್ ಬಂದಿದ್ದೀವಿ. ಟೈಮು ಬರೋಬ್ಬರಿ 11:15 ಆಗೈತೆ. ನಾವು ಹೋಗೋದು ಯಾವಾಗ, ರೀಚ್ ಆಗೋದು ಯಾವಾಗ ಗೊತ್ತಿಲ್ಲ. ಅಲ್ಲಿಗೆ ಹೋಗಿ ಅಲ್ಲಿಂದ ವೈರ್ ಹಾಕೊಂಡು ವೈರಲ್ಲಿ ಎಳ್ಕೊಂಡು ಎಕ್ಸಿಟ್ರು ಬಂದಿದ್ದೀವಿ. ಈಗ ಹೊಸದು ತಗೊಬಂದಿದ್ದೀವಿ ನೋಡಿ. ಹೊಸದಲ್ಲಿ ಐತೆ. ಹೊಸದನ್ನ ಫಿಟ್ ಮಾಡ್ದಾನೆ ಹುಡುಗ. ಫಿಟ್ ಮಾಡಿಸ್ಕೊಬಿಟ್ಟು ಹೊರಡೋಣ ಇಲ್ಲಿಂದ. ಇದು ಇಲ್ಲಿ ಕಟ್ಟಾಗ್ಬಿಟ್ಟಿತ್ತು. ಇದೊಂದು ಚಿಕ್ಕ ಪೀಸಿಗೆ 2545 ರೂಪಾಯಿ
ಕಾಕ ಬೈ ಡಾಲು ಇದೊಂದು ಚಿಕ್ಕ ಪೀಸಿಗೆ 2545 ರೂಪಾಯಿ. ಎಳ ತೋರ್ಸವ ಕಟ್ಟಾಗಿ ವೈರ್ ಹಾಕೊಂಡು ಅದು ಕಾಣತ್ತು ಕಟ್ಟಾಗೋ ಥರ ಕಾಣಲ್ಲ, ಬಟ್ ಒಳಗಡೆ ಅದೇನೋ ಸ್ಪ್ರಿಂಗ್ ಕಟ್ ಆಯ್ತು ಅಂತ ಅಳ್ಳಾಡ್ಸೋ. ಹಾಂ ನೋಡಿ ಕೇಳಿಸ್ತಾ ಹಂಗೆ ಆಗ್ಬಿಟ್ಟೈತೆ. ಈಗ ಅದು ತೆಗ್ದಿದ್ದನ್ನು ಹಾಕ್ತಾವ್ರೆ. ಹೋಗಿಸ್ಕೊಬಿಟ್ಟು ಹೋಗೋಣ. ನಿಜವಾಗ್ಲೂ ಗೋವಾ ಸವಾಸ ಬೇಡ ಅನ್ನಿಸ್ಬಿಟ್ಟೈತೆ. ಇಷ್ಟೊತ್ತಿಗೆ ಆಲ್ರೆಡಿ ಹುಬ್ಳಿ ರೀಚ್ ಆಗಿರಿವ. ನಾವು ಹುಬ್ಳಿ ರೀಚ್ ಆಗ್ಬಿಟ್ಟು ಆರಾಮಾಗಿ ಹೋಯ್ತಾರಿವ. ಕಟ್ಟಾಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ವಾಪಸ್ ಹಿಂಗೆ ಬಂದಿದ್ದೀವಿ. ಈಗ ನಾವು ಸದ್ಯಕ್ಕೆ ಎಕ್ಸಾಕ್ಟ್ ಈಗ ಹುಬ್ಳಿ ಬಿಟ್ಬಿಟ್ಟು ಬಂದೇ ಇದ್ದೀನಿ. ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟಾಗಿ 5:15, 1 ನಿಮಿಷ ಜಾಸ್ತಿ ಇಲ್ಲ, 1 ನಿಮಿಷ ಕಮ್ಮಿ ಇಲ್ಲ. ಟೈಮು 5:15 ಆಗೈತೆ. ಯಾಕಪ್ಪ ಇಷ್ಟು ಲೇಟ್ ಆಯಿತು ಅಂದರೆ ನಿಮಗೆ ಗೊತ್ತಿರೋಂಗೆ ರವಿ ಅಣ್ಣನ ಗಾಡಿದು ಎಕ್ಸ್ಲೀಟ್ರು ಪೆಡಲ್ ಒಳಗಡೆ ಸ್ಪ್ರಿಂಗ್ ಕಟ್ ಆಯ್ತಂತೆ. ಅದು ಕಟ್ ಆದಮೇಲೆ ಪೂರ್ತಿ ಅಸೆಂಬ್ಲಿನೇ ಹಾಕ್ಬೇಕಂತೆ. ಹಂಗಾಗಿ ಬೆಳಗ್ಗೆನೇ ಎದ್ದಲ್ಲಿಂದ ಹೊರಟು ಬಂದವ್ರು ಅಲ್ಲಿ ಸ್ವಲ್ಪ ಹತ್ರ ಬಂದಿದ್ದು ಅಷ್ಟೇ. ಕಟ್ಟಾಯಿತು. ತಿರ್ಗಾ ವಾಪಸ್ ನನ್ನ ಗಾಡಿ ಎಲ್ಲ ನಿಲ್ಲಿಸಿ ರವಿ ಅಣ್ಣನ ಗಾಡಿಗೆ ತಿರ್ಗಾ ಅದಕ್ಕೊಂದು ವೈರ್ ಹಾಕ್ಕೊಂಡು ವೈರಲ್ಲಿ ಕೈಯಲ್ಲಿ ಹಿಂಗೆ ಹಿಡ್ಕೊಂಡು ಎಳೆಯೋ ಥರ ವೈರಲ್ಲಿ ಅದನ್ನು ಸೆಟ್ ಮಾಡಿಕೊಂಡು ಎಕ್ಸ್ಲೀಟ್ರನ್ನ ಸೀದಾ ವಾಪಸ್ಸು ನಮ್ಮ ಪಾರ್ಕಿಂಗ್ ಹತ್ರ ಬಂದು. ಯಾಕಪ್ಪ ಅಂದರೆ ಪಾರ್ಕಿಂಗ್ ಹತ್ರ ಗ್ಯಾರೇಜ್ ಇತ್ತು. ಅಲ್ಲಿಗೆ ಬಂದು ಅಲ್ಲಿ ಸ್ವಲ್ಪ ಹೊತ್ತು ಕಾದು ಕೊನೆ ಮೆಟೀರಿಯಲ್ಸ್ ಸಿಗಲಿಲ್ಲ. ತಿರ್ಗಾ ವರ್ಣ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಿ ಅಲ್ಲಿ ಐಚರ್ ಶೋರೂಮ್ ಇತ್ತು. ಅಲ್ಲಿ ಹೋಗಿ ಪೆಡಲ್ ತೊಗೊಂಡು ಬಂದು ಹಾಕಿಸ್ಕೊಂಡು ಅಲ್ಲಿಂದ ಬಿಡೋವತ್ತಿಗೆ 1 ಗಂಟೆ ಆಗಿತ್ತು. ಅಲ್ಲಿಂದ ಬಂದು ಸೀದಾ ರಾಮನಗರದಲ್ಲಿ ಸ್ವಲ್ಪ ಊಟ ಮಾಡಿಕೊಂಡು ನಾನ್ ಸ್ಟಾಪ್ ಬರ್ತಾಯಿದ್ದೀವಿ. ಸದ್ಯಕ್ಕೆ ಹುಬ್ಳಿ ದಾಟ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಮುಂದೆ ಎಲ್ಲರೂ ಟೀ ಕುಡಿಯೋಕೆ ನಿಲ್ಲಿಸ್ಬೇಕು. ಬೇಜಾರಾಗೋಗ್ಬಿಡುತ್ತೆ ಈ ಟ್ರಿಪ್ಪು. ಏನು ಮಾಡೋಂಗಿಲ್ಲ. ಮನೆ ಹೋಣ ಇನ್ನೂ ಎಷ್ಟು ದೂರ ಹೋಗ್ಬೇಕು ಅಂತ ನಾನು ಸೇಲಂ ಬಿಟ್ಟು ಮುಂದೆ ಹೋಗ್ಬೇಕು. ಇನ್ನೂ ಹತ್ತತ್ರ ಒಂದು 600 ಕಿಲೋಮೀಟ್ರ್ ಗಾಡಿ ಓಡಿಸೋಕೈತೆ. ನೈಟೆಲ್ಲ ಗಾಡಿ ಓಡಿಸ್ಬೇಕಾಗುತ್ತೆ ಪಕ್ಕ. ನೆನ್ನೆ ನೈಟ್ ಗಾಡಿ ಲೋಡ್ ಆಗಿದ್ದು. ಇವಾಗ ಸಂಜೆ ಆದ್ರೂ ಇಲ್ಲೇ ಇದ್ದೀನಿ. ಇಷ್ಟೊತ್ತಿಗೆ ಅಟ್ಲೀಸ್ಟ್ ನಾನು ಇಷ್ಟೊತ್ತಿಗೆ ಪಾಯಿಂಟ್ ಮುಟ್ಬೇಕಿತ್ತು ಆ್ಯಕ್ಚುಲಿ. ಇಲ್ಲ ಅಂದರೆ ಅಟ್ಲೀಸ್ಟ್ ಮನೆ ಹತ್ರ ಹೋಗಿ ಮನೇಲಿ ಇದ್ಬಿಟ್ಟು ಇವತ್ತು ನೈಟ್ ಬಿಡೋಣ ಲೆಕ್ಕಾಚಾರದಲ್ಲಿ ಇದ್ದೆ. ಬಟ್ ಅಲ್ಲೇ ಟೈಮ್ ವೇಸ್ಟ್ ಆಗಿದ್ದರಿಂದ ಆಗಲಿಲ್ಲ. ನೋಡೋಣ ಬನ್ನಿ ಮುಂದೆ ಎಲ್ಲಾದರೂ ಹೋಗ್ಬಿಟ್ಟು ಒಂದು ಟೀ ಕುಡಿಯೋಣ. ಗೈಸ್ ಟೈಮು ಬರೋಬ್ಬರಿ 10:15 ಆಗೈತೆ. ಹಾಂ ಈಗ ಊಟ ಎಲ್ಲ ಆಯಿತು. ಇಲ್ಲ ಸ್ವಾಮಿ ಹೋಟ್ಲು ಅಂತ ಹಿರಿಯೂರಲ್ಲಿ ಲಾರಿ ಇದೆ, ಮಾರ್ಕೆಟ್ ಇದ್ದಂಗೆ ಐತೆ ಒಂದು ಲಾರಿಗಳ ಸಾಮ್ರಾಜ್ಯ ಅನ್ಕಡೆ. ಅಲ್ಲೇ ಇವಾಗ ಊಟ ಆಯಿತು. ಅಲ್ಲಿಂದ ಹೊರಟವರು ಬೆಳಗ್ಗೆ ಗಾಡಿ ರೆಡಿ ಮಾಡ್ಕೊಂಡು ಸೀದಾ ಬಂದಿದ್ದೀವಿ. 10:15 ಇವಾಗ ಇಲ್ಲಿದ್ದೀವಿ. ಊಟ ಆಯಿತು. ಒಂದು ರೌಂಡು ವಾಕ್ ಮಾಡೋಣ ಅಂದ್ಬಿಟ್ಟು ವಾಕ್ ಮಾಡಿದ್ರೇ ಹೊಟ್ಟೆ ಸ್ವಲ್ಪ ತಿಂದಿದ್ದು ಅರ್ಗುತ್ತೆ ಅಂತ. ತಮಿಳ್ನಾಡಲ್ಲಿ 50 ರೂಪಾಯಿಗೆ 2 ದೋಸೆ ಕೊಡ್ತಾರೆ. ಇದು ತಮಿಳ್ನಾಡು ಹೋಟ್ಲೇ. ಆದರೆ ಇಲ್ಲಿ ಬಂದು 1 ದೋಸೆ 50 ರೂಪಾಯಿ. 2 ದೋಸೆ ತಿಂದ 100 ರೂಪಾಯಿ ಡಬಾರು. 2 ದೋಸೆ ಇಷ್ಟು ಅಗಲ ದೋಸೆಗೆ ಏನು ಮಾಡೋಂಗಿಲ್ಲ. ಇದೇ ಹೋಟೆಲು. ಬನ್ನಿ 1-2 ರೌಂಡ್ ವಾಕ್ ಹೊಡ್ಕೊಬಿಟ್ಟು ಹೋಗೋಣ.